ಒಬ್ಬ ಆರ್ಟಿಸ್ಟ್ ಹತ್ರ ಯಾವ ಥರ ಬಿಹೇವ್ ಮಾಡೋದಂತ ನನಗೆ ಹೇಳ್ಕೊಟ್ಟಿದ್ದೆ ದ್ವಾರಕೀಶ್. ಯಾಕಂದರೆ ನಾನು ಒಂದು ಸ್ವಲ್ಪ ಸಿಡ್ಕ ಇಲ್ಲ, ನನಗೆ ಅವಾಗ ಹೇಳೋರಲ್ಲೇ ನೀನು ಈ ಥರ ಎಲ್ಲ ಮಾತಾಡ್ತೀಯ, ಯಾವನು ಕರೆಯಲ್ಲ ಕಣೋ ನಿನಗೆ ಅನ್ನೋರು. ನಾನು ಆರ್ಟಿಸ್ಟ್ ಹತ್ರ ಹೇಗೆ ಅಂದರೆ ಹೋದ ತಕ್ಷಣ ವಿಷ್ಣು ಸರ್ ಹತ್ರ ಎಲ್ಲ ಏನೋ ಶೋ ಮಾಡ್ತೀನೋ ಅನ್ನೋರು. ಚಿಕ್ಕ ವೀಕ್ನೆಸ್ ಅಂದರೆ ಯಾರಾದರೂ ಪ್ರೀತಿಯಿಂದ ಮಾತಾಡಿಸ್ಬಿಟ್ರೆ ಎಲ್ಲ ಕೆಲಸ ಮಾಡಿಕೊಟ್ಬಿಡ್ತೀನಿ, ಕಸ ಬೇಕಾದ್ರೆ ಗುಡಿಸ್ಬಿಡ್ತೀನಿ. ಅಣ್ಣ ಇನ್ನೊಂದು ಕ್ಯಾಂಪು ಡಿ ಬಾಬು, ನಮ್ಮ ಇನ್ನೊಬ್ಬರು ಗುರುಗಳು. ಏನು ಅದೃಷ್ಟವಂತ ಅನ್ಸುತ್ತೆ ನಿಜವಾಗ್ಲೂ ಅಣ್ಣ. ನಾವು ಕೇಳ್ಕೊಂಡು ಬರ್ತಾ ಇದ್ರ ನೋಡಿ, ನನಗೆ ದೇವ್ರು ನಿಮ್ಗೆ ಅನುಭವ. ನನಗೆ ನಂಬಕ್ಕಾಗಲ್ಲ. ನಾನು ಯಾವನೋ ಒಬ್ಬ ಅಲ್ಲಿ ಎಣ್ಣೆ ವೈನ್ ಶಾಪಲ್ಲಿ ಇದ್ದವನು ಎಣ್ಣೆ ಮಾಡಿ ನನಗೆಲ್ಲ ಎಣ್ಣೆ ಸೂರಿ ಅಂತ ಕರೆಯೋರು. ನನ್ನ ಟೀಮ್ ಚೆನ್ನಾಗಿದ್ರೆ ಸಿನಿಮಾ ಚೆನ್ನಾಗಿ ಬರುತ್ತೆ ಕಣೋ ಅನ್ನೋರು ಅವರು. ಹಾಗಾಗಿ ಒಂದು ಸ್ಕ್ರಿಪ್ಟು ಮೇಕಿಂಗು ಡಿ ಬಾಬು ಹತ್ರ ಕಲಿಬೇಕಿತ್ತು ನಾವು. ನೂರೊಂದು ನೆನಪು. ಗಿಫ್ಟ್ ಆ ಸ್ಕೂಲಲ್ಲೂ ತುಂಬ ಕಲ್ತ್ಕೊಂಡ್ರಿ, ದ್ವಾರಕೇಶ್ವರ ಸ್ಕೂಲಲ್ಲಿ. ದ್ವಾರಕೀಶ್ವರ ಹತ್ರ ಬೇಕಾದಷ್ಟಿತ್ತು. ಅವರು ಒಬ್ಬ ಆರ್ಟಿಸ್ಟ್ ಹತ್ರ ಯಾವ ಥರ ಬಿಹೇವ್ ಮಾಡೋದಂತ ನನಗೆ ಹೇಳ್ಕೊಟ್ಟಿದ್ದೆ ದ್ವಾರಕೀಶ್. ಯಾಕಂದರೆ ನಾನು ಒಂದು ಸ್ವಲ್ಪ ಸಿಡ್ಕ, ಆರ್ಟಿಸ್ಟಿಗೆ ರೆಸ್ಪೆಕ್ಟ್ ಕೊಡಲ್ಲ, ಕೇರ್ ಮಾಡಲ್ಲ, ತುಂಬ ಬಾಯಿಗೆ ಬಂದಂಗೆ ಮಾತಾಡ್ತೀನಿ ಅನ್ನೋದೆಲ್ಲ ಇತ್ತು. ನನ್ನ ಮೇಲೆ ಆರೋಪ ಇತ್ತು, ವಯಸ್ಸಂಗಿತ್ತು. ಆಮೇಲೆ ನನ್ನ ಗುರುಗಳು ಎಲ್ಲ ಇದ್ದರು. ಅವತ್ತೆಲ್ಲ ಹೇಗಿತ್ತು ಅಂದರೆ, ಅವತ್ತು ನಂಬ್ತಾ ಇದ್ದಿದ್ದೇನೆ ಆರ್ಟಿಸ್ಟು ಒಬ್ಬ ಕ್ಯಾಮ್ರಾಮನ್ನು ನಂಬ್ತಾ ಇದ್ದಿದ್ದು. ಯಾಕಂದರೆ ನಾವೇನೇ ಆ್ಯಕ್ಟ್ ಮಾಡಲಿ ಯಾರಿಗೂ ಗೊತ್ತಾಗ್ತಿರಲಿಲ್ಲ. ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಅವ್ರೇನು ತಪ್ಪು ಮಾಡಿದ್ರು ಎದುರುಗಡೆ ನಾವು ನೋಡ್ತಾ ಇರ್ತಿದ್ವಿ, ಕಣ್ಣಲ್ಲಿ ಕಾಣೋದು. ಇವ್ರು ಚೆನ್ನಾಗಿ ಮಾಡಿದ್ರು ಬಿಟ್ಟು ಇಲ್ಲ ಅಂತ ಅವಾಗ ಬಂದು ಕೇಳೋರು, ಚೆನ್ನಾಗಿ ಮಾಡೋದನ್ನ ನೋಡು. ಡೈರೆಕ್ಟ್ರ್ ಮೇಲೆ ಡಿಪೆಂಡ್ ಆಗಿದ್ರು, ಕ್ಯಾಮ್ರಾಮ್ಯಾನ್ ಮೇಲೆ ಡಿಪೆಂಡ್ ಆಗಿದ್ದರು. ಹಾಗಾಗಿ ಅವತ್ತು ಆ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಅಷ್ಟು ಬೆಲೆ ಇತ್ತು. ಆಮೇಲೆ ಗುರುಗಳು ಅಂಥವ್ರು ಇದ್ದರು, ಎಲ್ಲರೂ ಗುರುಕುಲ ಹಂಗಿತ್ತು. ಗುರುಕುಲ ಹಂಗಿತ್ತು. ಎಲ್ಲ ದೊಡ್ಡ ದೊಡ್ಡವರೇ ಡೈರೆಕ್ಟ್ರುಗಳು, ಅವರು ಇವರು ಎಲ್ಲ ಕಮಾಂಡಿಂಗು. ಹಾಗಾಗಿ ನಮಗೂ ಅದೇ ಸವಾಸ ದೋಷದಲ್ಲಿ ಸನ್ಯಾಸಿನೂ ಕೆಟ್ಟ ಅನ್ನಂಗೆ ನಮಗೆ ಗುರುಗಳು ಹಂಗಿದ್ರಲ್ಲ, ನಾವು ಹಾಗೆ ಇರ್ತಾಯಿದ್ವಿ. ಸಹವಾಸ ದೋಷದಿಂದ ಸನ್ಯಾಸಿನೂ ಬೆಳೆದ ಅನ್ನೋದಿದ್ದು, ಕೆಟ್ಟ ಅನ್ನೋದು ನಾವು ಬೆಳೆದ ಆಯಿತು. ಹಾಗಾಗಿ ಇಲ್ಲ, ನನಗೆ ಅವಾಗ ಹೇಳೋರಲ್ಲೇ ನೀನು ಈ ಥರ ಎಲ್ಲ ಮಾತಾಡ್ತೀಯ, ಯಾವನು ಕರೆಯಲ್ಲ ಕಣೋ ನಿನಗೆ ಅನ್ನೋರು. ಅದು ದಿನವದಂಗೆ ಜಾಸ್ತಿ ಆಗ್ತಾ ಹೋಯ್ತು, ಎಲ್ಲರೂ ಕರೆಯೋರು. ಅಂದರೆ ನಾನು ಯಾರನ್ನೂ ತುಂಬ ಅವ್ರನ್ನ ಡಿಗ್ರೇಡಾಗಿ ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ. ಕೆಲಸಕ್ಕೋಸ್ಕರ ನಾನು ತಪ್ಪು ಸರಿ ಹೇಳ್ತಿದ್ದೆ, ಅದು ಅವರಿಗೂ ಗೊತ್ತಾಗುತ್ತೆ. ಅವ್ನು ಕೆಲಸಕ್ಕೋಸ್ಕರ ಮಾಡ್ತಾರೆ, ಮತ್ತು ಜಾಲಿಯಾಗಿರ್ತಾಯಿದ್ವಿ. ಅದು ಬಿಟ್ಟರೆ ಬೇರೆ ಯಾವ ಥರನೂ ಇರಲಿಲ್ಲ. ಹಾಗಾಗಿ ಅಲ್ಲಿ ದ್ವಾರಕೀಶ್ ಅವ್ರ ಪರಿಚಯ ಆಯಿತು. ದ್ವಾರಕೀಶ್ ಅವರು ನನಗೆ, ಅವರು ಯಾವುದೇ ಒಂದು ಸಿನಿಮಾ ಮಾಡಿದ್ರು ಆ ಸಿನಿಮಾದಲ್ಲಿ ಒಂದು ಸೀನು ನಾ ಶೂಟ್ ಮಾಡಬೇಕು. ಓಹೋ, ಬರೋ ನೀನು ಡೈರೆಕ್ಟರ್ ಆಗೋನು ಮುಂದೆ, ಈ ಸೀನ್ ಹೆಂಗೋ ಶೂಟ್ ಮಾಡ್ತೀಯ ನೀನು ಅಂತ. ಆ ಸೀನು ಎಕ್ಸ್ಪ್ಲೈನ್ ಮಾಡು ನೀನು ಅನ್ನೋರು. ನಾನು ಹಿಂಗೆ ಮಾಡ್ತೀನಿ ಅಂತಾರೆ. ಮಾಡು, ನೀನು ಶೂಟ್ ಮಾಡು ಅಂತ ಅವ್ರು ಕೂತ್ಕೊಂಡು ನನ್ನ ಹತ್ರ ಶೂಟ್ ಮಾಡ್ಸೋರು ಒಂದು ಸೀನು. ಹಾಗಾಗಿ ದ್ವಾರಕೀಶ್ ಅವ್ರದ್ದು ಆ ಥರ ತಯಾರಿಕೆ ಅವ್ರದ್ದು. ಆಮೇಲೆ ಆರ್ಟಿಸ್ಟ್ಗಳಿಗೆ ನೋಡು, ಯಾರೇ ಆರ್ಟಿಸ್ಟ್ ಬಂದರೆ ಫಸ್ಟು ಅವ್ರು ಯಾವ ಮೂಡಲ್ಲಿ ಬಂದಿದ್ದಾರೆ ಅಂತ ತಿಳ್ಕೊಬೇಕು. ನೀನು ಹೋಗಿ ಏಕ್ದಮ್ ಹೋಗ್ತಿದ್ದೆ, ಡೈಲಾಗ್ ಹಿಂಗೆ ಶಾರ್ಟ್ ರೆಡಿ ಅಂತ ಕೊಡೋದಲ್ಲ. ನಾನು ಆ ಥರ ಮಾಡ್ತಾಯಿದ್ದೆ. ಶಾರ್ಟ್ ರೆಡಿ ಸರ್, ಬಂದಿರ ಕೆಲಸ ಮಾಡೋಕ್ಕೆ ಬಂದಿರ, ಕೆಲಸ ಮುಗಿಸಿ ಹೋಗಿ ಅನ್ನೋದು ನನ್ನ ತಲೆಯಲ್ಲಿದ್ದಿದ್ದು. ಹಾಗಾಗಿ ಕೆಲವರಿಗೆ ಇಷ್ಟ ಆದೆ, ಕೆಲವರಿಗೆ ಇಷ್ಟ ಆಗಲಿಲ್ಲ. ನಾನು ಆವಾಗ ಅವರು ನೋಡಿ, ಈ ಥರ ಆರ್ಟಿಸ್ಟು ಮನೆಯಿಂದ ಬಂದಿರೋತ್ತಿಗೆ ಅವರು ನಮ್ಮ ಕಣ್ಣೆದುರಿಗೆ ಆ್ಯಕ್ಟ್ರ್ ಅಷ್ಟೇ. ಅವ್ರಿಗೂ 28 ಸಮಸ್ಯೆಲಿ ಬಂದಿರ್ತಾರೆ. ಎಲ್ಲರಿಗೂ ಒಂದು ಸಮಸ್ಯೆ ಇರುತ್ತೋ ಸುರೇಶ. ಅವ್ರನ್ನ ಬಂದ ತಕ್ಷಣ ನೀನು ಫಸ್ಟ್ ಬಂದ ತಕ್ಷಣ ಬನ್ನಿ ಕೂತ್ಕೊಳ್ಳಿ, ಕಾಫಿ ಆಯಿತಾ, ಟಿಫನ್ ಆಯಿತಾ ಅಂತ ಅವ್ರಿಗೆ ಮಾತಾಡಿಸು. ಅವ್ರನ್ನ ಮೂಡಿಗೆ ತಗೊಂಬ, ಅವ್ರ ಹತ್ರ ಪ್ರೀತಿ ಗಳಿಸ್ಕ, ಆಮೇಲೆ ಅವರಿಗೆ ಡೈಲಾಗ್ಸ್ ಪೇಪರ್ ಕೊಡು, ಡೈಲಾಗ್ಸ್ ಹೇಳ್ಕೊಡು ಅನ್ನೋರು. ನಾವು ಅದಕ್ಕೆ ಸರಿಯಾಗಿ ಏನು ಮಾಡ್ತಾಯಿದ್ವಿ ಅಂದರೆ, ಫಸ್ಟು ವಿಷ್ಣು ಸಾರ್ ಹತ್ರ ನನಗೆ ಅಲ್ಲಿ ಪ್ರಭಾಕರಿಂದ ಕಲ್ತಿದ್ದು ನಾನು, ಸಿಬೆ ಶಿವ. ಯಾಕಂದರೆ ಅವರು ಓದು ಅಂದರೆ ನನಗೆ ಏನಂದರೆ, ಅವರು ಯಾವಾಗ ನಾನು ಪೇಪರ್ ನೋಡಿದೆ, ನಾನು ಹೇಳಿದ್ದು ಕೇಳ್ಕೊಂಡು ಯಾವಾಗ ಡೈಲಾಗ್ ಹೇಳೋಕ್ಕೆ ಶುರು ಮಾಡಿದ್ರು, ಅಲ್ಲಿಂದ ನಾನು ಡೈಲಿ ರೂಮಿಗೆ ಹೋಗೋದು, 3 ಪೇಜ್ ಆಗಲಿ 4 ಪೇಜ್ ಆಗಲಿ ಡೈಲಾಗ್ ನಾನು ಪ್ರಾಕ್ಟೀಸ್ ಮಾಡೋದು. ನಾನು ಆರ್ಟಿಸ್ಟ್ ಹತ್ರ ಹೇಗೆ ಅಂದರೆ, ಹೋದ ತಕ್ಷಣ ವಿಷ್ಣು ಸಾರ್ ಹತ್ರ ಎಲ್ಲ ಏನೋ ಶೋ ಮಾಡ್ತೀನೋ ಅನ್ನೋರು. ಪೇಪರ್ ಡೈಲಾಗ್ ಹೇಳ್ಕೊಡು ಅಂದರೆ ಆ ಪೇಪರ್ ಹಿಂಗೆ ಇಟ್ಕೊಂಬಿಡೋದು, ಹಿಂದ್ಗಡೆ ಇಟ್ಕೊಂಬಿಟ್ಟು ಫುಲ್ ಡೈಲಾಗ್ ಹೇಳ್ತಾ ಇರೋದು. 3 ಪೇಜ್ ಆಗಲಿ 2 ಪೇಜ್ ಆಗಲಿ ಹಿಂಗೇ ನೋಡ್ತಾ ಇರೋರು. ಓಹೋ, ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೀನಿ, ಕಲ್ತೀನಿ ಅಂತ ಶೋ ಕೊಡ್ತಿದ್ಯಾ ನೀನು ಅನ್ನೋರು. ಇಲ್ಲ ಸರ್, ನನಗೆ ಆ ಮೆಮೊರಿ ಪವರ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡೋಕ್ಕೆ, ನೀವು ಆರ್ಟಿಸ್ಟ್ ಅಲ್ವಾ, ನಾನು ಒಬ್ಬ ಅದನ್ನು ಕಲಿಬೇಕಲ್ಲ ಅಂತ ಈ ಥರ ನಮಗೆಲ್ಲ ಇಂಟ್ರೆಸ್ಟು. ಹಾಗಾಗಿ ಆವಾಗ ನನಗೆ ವಿಷ್ಣು ಸರ್ ಕ್ಲೋಸ್ ಆಗಿ ಶುರು ಆಯಿತು. ಏನೇ ಅವನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ರೆಡಿಯಾಗಿ ಬಂದುಬಿಡ್ತಾನೆ ಅಂತ ವಿಷ್ಣು ಸರ್ ಜೊತೆ. ಆಮೇಲೆ ದ್ವಾರಕೀಶ್ ಅವರು, ಅವನಿಗೇನಾದರೂ ಕೆಲಸ ಹೇಳಿದ್ರೆ ಆ ಕೆಲಸದಲ್ಲಿ ಹೊರಟೋಗ್ತಾನೆ ಅಂತ ಒಂದಾದಮೇಲೆ ಒಂದು ಕರೆಯೋಕ್ಕೆ. ಆಮೇಲೆ ಅವ್ರ ಫ್ಯಾಮಿಲಿ ಕ್ಲೋಸ್ ಆದೆ. ನಾನು ಮಡ್ರಾಸಿಗೆ ಹೋದರೆ ಅಂಬುಜಮ್ಮ ಅವ್ರನ್ನ ಯಾವತ್ತೂ ನಾನು ಮರೆಯೋಕ್ಕಾಗಲ್ಲ. ಅವ್ರ ಮನೇಲಿ ದ್ವಾರಕೀಶ್ ರೂಮು, ಈ ಕಡೆ ಮಕ್ಕಳದೆಲ್ಲ ರೂಮು.
ಅವ್ರ ರೂಮಲ್ಲಿ ಮಾತ್ರ ಎ ಸಿ ಇದ್ದಿದ್ದು, ಈ ಕಡೆ ರೂಮಲ್ಲೆಲ್ಲ ಎ ಸಿ ಇರಲಿಲ್ಲ, ಬರೀ ಫ್ಯಾನು. ನಾವು ಹೋಗಿಬಿಟ್ರೆ ಸಾಕು, ಅವ್ನು ಬೆಂಗಳೂರಿಂದ ಬಂದೇನೆ ಸುಖವಾಗಿ ಬೆಳೆದೆ ಅನ್ಕೊಣ, ಈ ಶೆಕೆಯಲ್ಲಿ ಇರಲ್ಲ ಅವನು ಅಂತೇಳ್ಬಿಟ್ಟು, ಸುರೇಶ ಬಾ ಮಗನೆ ಇಲ್ಲಿ ನಮ್ಮ ರೂಮಲ್ಲೇ ಮಲ್ಕ ಅನ್ನೋರು. ಅವ್ರ ರೂಮಲ್ಲೇ ಮಲ್ಕ್ತಿದ್ದೆ, ಯೋಗಿಗೆ ಸೀಟ್ ಬಂದ್ಬಿಡೋದು. ಇವ್ನು ಬಂದ್ಬಿಟ್ಟ ಅಂದರೆ ನಮ್ಮಪ್ಪ ಏನು ರಾಯಲ್ ಟ್ರೀಟ್ ಮಾಡ್ತಾರಪ್ಪ ಮಗನ ಥರ ಅನ್ನೋರು. ಹಾಗಾಗಿ ನನಗೆ ದ್ವಾರಕೀಶ್ ಮನೇಲಿ ಒಂದು ಮಗನ ಥರನೇ ನೋಡ್ಕೊಂಡಿದ್ದು. ಸಿನಿಮಾ ಅನ್ನೋದಕ್ಕಿಂತ ನನಗೆ ಈ ಅಟ್ಯಾಚ್ಮೆಂಟ್ಗಳು, ನನಗೆ ಇನ್ನೊಂದು ಏನು ನನ್ನೊಂದು ಚಿಕ್ಕ ವೀಕ್ನೆಸ್ ಅಂದರೆ, ಯಾರಾದರೂ ಪ್ರೀತಿಯಿಂದ ಮಾತಾಡಿಸ್ಬಿಟ್ರೆ ಎಲ್ಲ ಕೆಲಸ ಮಾಡಿಕೊಟ್ಬಿಡ್ತೀನಿ, ಕಸ ಬೇಕಾದ್ರೆ ಗುಡಿಸ್ಬಿಡ್ತೀನಿ. ನನ್ನ ಮಗ ನಮ್ಮ ಮನೇಲೆಲ್ಲ ಹೇಳ್ತಿರ್ತಾರೆ, ಯಾರಾದರೂ ಪಾಪ ನಿಂಗೆ ಒಂಚೂರು ಪ್ರೀತಿಯಿಂದ ಮಾತಾಡ್ರೆ ಲೇಔಟಲ್ಲಿ ಹೋಗಿ ಎಲ್ಲರ ಕೆಲಸ ಮಾಡ್ಕೊಂಬಂದ್ಬಿಡ್ತೀಯ ನೀನು, ಸ್ವಲ್ಪ ನೀನೊಬ್ಬ ಸಿನಿಮಾ ಡೈರೆಕ್ಟ್ರಪ್ಪ, ಇರೋಪ್ಪ, ಅವ್ರಿಗೆ ಯಾರೋ ವ್ಯಾಲ್ಯೂ ಗೊತ್ತಾಗಲ್ಲ ಅಂತಾರೆ. ಬಟ್ ಅದೆಲ್ಲ ನಾವು ಬೆಳೆದಿದ್ದ, ನಾವೆಷ್ಟು ಸಿಂಪಲ್ಲಾಗಿ ಅಷ್ಟು ಆರಾಮಾಗಿ, ಅದು ನನ್ನ ತಾಯಿ ಕಲಿಸಿದ ಸಂಸ್ಕಾರ ಅದು. ಹಾಗಾಗಿ ನನ್ನ ಜೊತೇಲಿ ಇದ್ದಿದ್ದು ಹಾಗೆ ಇವ್ರು ಇರ್ಬೋದು, ಭಕ್ತ ಸಾರ್ ಇರ್ಬೋದು, ಎಲ್ಲರೂ ಆ ಥರದಲ್ಲೇ ಕುಟುಂಬ ವಾತಾವರಣದಲ್ಲಿ ಬೆಳೆದಿದ್ದು, ಅದೇ ವಾತಾವರಣದ ಅದೇ ಸಂಸ್ಕಾರದಲ್ಲಿ. ಆಮೇಲೆ ಎಲ್ಲದಕ್ಕಿಂತ ನನಗೆ ತುಂಬ ಇನ್ಸ್ಪೈರ್ ಆಗಿದ್ದ ಅಂದರೆ ಶಂಕರ್ನಾಗ್ ಸರ್ ಅವರು, ಸಿಂಪ್ಲಿಸಿಟಿ. ಅವ್ರು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಅವ್ರು ತುಂಬ ಸಿಂಪಲ್ ಆಗಿರೋರು, ತೋರಿಸ್ಕೊತಾ ಇರಲಿಲ್ಲ. ಅದು ನನ್ನಲ್ಲಿ ತುಂಬ ಏನು ತೋರಿಸ್ಕೊತಾ ಇರಲಿಲ್ಲ. ನನಗೆ ಇಷ್ಟು ಕೆಲಸ ಗೊತ್ತು. ಆಮೇಲೆ ನಾನು ಹೋಗಿ ಕೆಲಸ ಕೊಡಿ ಅಂತ ಕೇಳ್ತಿರಲಿಲ್ಲ, ಡೈರೆಕ್ಷನ್ ಕೊಡಿ ಅಂತ ಕೇಳ್ತಾ ಇರಲಿಲ್ಲ. ನಿನ್ನ ಕೆಲಸ ಗೊತ್ತಿದ್ದರೆ ಕೊಡ್ತಾರೆ ಅನ್ನೋದೇ ನನ್ನ ತಲೆಯಲ್ಲಿ ಕೂತಿತ್ತು. ಹಾಗಾಗಿ ಈ ಥರ ನಾನು ದ್ವಾರಕೀಶ್ ಅವ್ರ ಸಂಪರ್ಕ ಸ್ಟಾರ್ಟ್ ಆಯಿತು, ವಿಷ್ಣು ಸರ್ ಸಂಪರ್ಕ ಸ್ಟಾರ್ಟ್ ಆಯಿತು. ವಿಷ್ಣು ಸರ್ದು ಸುಮಾರು ಪಿಕ್ಚರ್ ಮಾಡಿದೆ, ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿದೆ, ಒಬ್ಬರಾದ್ಮೇಲೆ ಒಬ್ಬರು. ಆಮೇಲೆ ದೇವರಾಜು ಕಿಲಾಡಿಗಳು ಅಂತ ಒಂದು ಸಿನಿಮಾ ಮಾಡಿದ್ವಿ, ಅದಾದಮೇಲೆ ಕಿಡ್ನಪ್ ಅಂತ ಒಂದು ಸಿನಿಮಾ ಮಾಡಿದ್ವಿ. ಕಿಡ್ನಪ್ಪಲ್ಲಿ ದೇವರಾಜು. ದ್ವಾರಕೀಶ್ ಸರ್ ಆ್ಯಸ್ ಎ ಡೈರೆಕ್ಟರ್ ಹೇಗಲ್ಲ, ವಿತ್ ಮ್ಯೂಸಿಕ್ಕು, ರಿಕಾರ್ಡಿಂಗ್ ಇಲ್ಲೇ ಹೇಳೋರೆಲ್ಲ. ಅಪ್ಪ 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 ಡಿನ್ 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 ಅಂದರೆ ಇವರೇ ಇಲ್ಲೇ ಅದಕ್ಕೆ ಹೇಳೋರು, ಇದು 8 ಬಾರ್ಸ್, ಇದು 16 ಬಾರ್ಸ್, ಇಲ್ಲಿ ಲೆಂತ್ ಬರುತ್ತೆ ಅಂತ. ಶೂಟಿಂಗಲ್ಲೇ ಅವರೆಲ್ಲ ಹೇಳ್ಬಿಟ್ಟು ಆರ್ಟಿಸ್ಟ್ಗಳಿಗೆಲ್ಲ ಫುಲ್ಲು ಇನ್ಸ್ಪೈರ್ ಮಾಡೋರು ಅವರು. ಹಾಗಾಗಿ ದ್ವಾರಕೀಶ್ ಗರಡಿಲಿ ಎಕ್ಸಾಂಪಲ್ ಶ್ರುತಿಯವರೇ ತಗೊಳ್ಳಿ, ಇವತ್ತು ಯಾವ ಶ್ರುತಿ ಎಂಥ ಆ್ಯಕ್ಟರ್ಸ್ ಅವರು ಎಲ್ಲ ದ್ವಾರಕೀಶ್ ಗರಡಿಲಿ ಬೆಳೆದವರು ಎಲ್ಲರೂ. ಅವರೊಬ್ಬರು ಆರ್ಟಿಸ್ಟಾಗಿ ಎಲ್ಲರಿಗೂ ತುಂಬ ಚೆನ್ನಾಗಿ ಹೇಳ್ಕೊಡೋರು. ಹಾಗಾಗಿ ನಾನು ದ್ವಾರಕೀಶಿಂದ ಡೈಲಾಗ್ಸ್ ಡೆಲಿವರಿ ಹೇಗೆ ಹೇಳ್ಕೊಡ್ಬೇಕು, ಆರ್ಟಿಸ್ಟ್ ಹತ್ರ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದು ಈ ದ್ವಾರಕೀಶಿಂದ ಕಲಿತೆ. ಅವ್ರ ಹತ್ರ ಕಲಿಯೋದು ತುಂಬ ಇದೆ. ಶ್ರುತಿನೂ ನೀವು ಕೆಲಸ ಮಾಡಿದ್ರಿ ಅಲ್ಲಣ್ಣ? ಶ್ರುತಿಗೆ ಹೋಗಿದ್ದೆ, ನನಗೆ ಆವಾಗ ಇನ್ನೊಂದು ಪಿಕ್ಚರ್ ಸ್ಟಾರ್ಟ್ ಆಗೋಯಿತು. ಹಾಗಾಗಿ ನನಗೆ ಅಲ್ಲಿ, ಯಾಕಂದರೆ ಹೇಳೋದ್ನಲ್ಲ ಒಂದಾದ್ಮೇಲೆ ಒಂದು ಪಿಕ್ಚರ್ ಸ್ಟಾರ್ಟ್ ಆಗೋದು ಅಂತ, ಹಾಗಾಗಿ ನನಗೆ ಅಲ್ಲಿ ವರ್ಕ್ ಮಾಡೋಕ್ಕಾಗಲಿಲ್ಲ. ಅದು ಅಣ್ಣ ಇನ್ನೊಂದು ಕ್ಯಾಂಪು ಡಿ ಬಾಬು, ನಮ್ಮ ಇನ್ನೊಬ್ಬರು ಗುರುಗಳು. ಏನು ಅದೃಷ್ಟವಂತ ಅನಿಸುತ್ತೆ ನಿಜವಾಗ್ಲೂ ಅಣ್ಣ. ನಾವು ಕೇಳ್ಕೊಂಡು ಬರ್ತಾ ಇದ್ರು ನೋಡಿ, ನನಗೆ ದೇವ್ರು ನಿಮ್ಗೆ ಅನುಭವ ನನಗೆ ನಂಬಕ್ಕಾಗಲ್ಲ. ನಾನು ಯಾವನೋ ಒಬ್ಬ ಅಲ್ಲಿ ಎಣ್ಣೆ ವೈನ್ ಶಾಪಲ್ಲಿ ಇದ್ದವನು, ಎಣ್ಣೆ ಮಾಡಿ ನನಗೆಲ್ಲ ಎಣ್ಣೆ ಸೂರಿ ಅಂತ ಕರೆಯೋರು. ಇವನೇನು ಅಲ್ಲಿ ಎಣ್ಣೆ ಹೇಳ್ಕೊಂಡಿದ್ದನು, ಅದೇ ಲಕ್ಷ್ಮೀ ಟಾಕೀಸ್ ಇದೆಯಲ್ಲ ಶಿವಮೊಗ್ಗದಲ್ಲಿ, ಬಸವರಾಜ್ ಅಂತ ಕೃಷ್ಣಮೂರ್ತಿ ಅಂತ ಅವ್ರು ಹೇಳೋರು. ಇಲ್ಲಿ ಬೆಂಗಳೂರು ಅವನೇನೋ ಎಣ್ಣೆ ಮಾಡ್ಕೊಂಡಿದ್ದಾನೆ, ಹೆಂಗೋ ಇಲ್ಲಿ ಬಂದು ಸಿನಿಮಾದಲ್ಲಿ ಫೇಮಸ್ ಆಗ್ಬಿಟ್ಟು ಏನಲ್ಲೋ ಅನ್ನೋರು. ಕಲ್ತುಬಿಟ್ಟು ಇವರೆಲ್ಲರೂ ಪರಿಚಯ ಇದೆಯಲ್ಲ ನನಗೆ ಗಾಂಧಿನಗರ ಸಿಕ್ಕಿದಾಗೆಲ್ಲ. ಹಾಗಾಗಿ ಡಿ ಬಾಬು ನಾನು ಇದನ್ನು ಮಾಡಿದೆ, ಹೌದು, ಕೃಷ್ಣಲೀಲೆ ಅಂತ ಒಂದು ಸಿನಿಮಾ, ಶಿವಣ್ಣ ಅವ್ರದ್ದು, ರಾಕ್ಲೈನ್ ಅವ್ರದ್ದು. ಆ ಕೃಷ್ಣಲೀಲೆಯಲ್ಲಿ ಡಿ ಬಾಬು ಅವ್ರ ಜೊತೆ ವರ್ಕ್ ಮಾಡಿದೆ. ಅದಾದಮೇಲೆ ಬಿಂದಾಸ್ ಅಂತ ಒಂದು ಸಿನಿಮಾ ಅಪ್ಪು ಸಾರ್ದು ವರ್ಕ್ ಮಾಡಿದೆ. ಆಮೇಲೆ ದಿಗ್ಗಜರು ಅಂತ ವಿಷ್ಣುವರ್ ಸಾರು, ಅಂಬರೀಷು, ರಾಕ್ಲೈನ್ ಅವ್ರ ಪ್ರೊಡಕ್ಷನ್ನು. ಹಾಗಾಗಿ ಡಿ ಬಾಬು ಜೊತೆ ಅವ್ರ ಜೊತೆ ಎಲ್ಲ, ಡಿ ಬಾಬು ಹತ್ರ ಕಲಿಯೋದು ಫ್ಯಾಂಟಾಸ್ಟಿಕ್. ಅಂದರೆ ಎಂಥ ಮೇಕರು. ಆಮೇಲೆ ಒಬ್ಬ ಡೈರೆಕ್ಟ್ರು ಅನ್ನೋದು ಗೊತ್ತಿದೆಯಲ್ಲ, ಪುಟ್ಟಣ್ಣ ಕಣಗಲ್ಲಿಗೆ ಏನು ರೆಸ್ಪೆಕ್ಟ್ ಕೊಡ್ತಾ ಇದ್ರಲ್ಲ ಆ ಥರ ಒಬ್ಬರು ಡಿ ಬಾಬು. ಲೈ ಆರ್ಟಿಸ್ಟ್ ಎಲ್ಲ ಕಣ, ನಾನು ಕಣೋ ಹೀರೋ ಅನ್ನೋರು ಡಿ ಬಾಬು. ನಾನು ಹೀರೋ ಕಣ, ಫಸ್ಟ್ ಬರೋ ಇಲ್ಲಿ ಮೇಕಪ್ ಬರೋ ಇಲ್ಲಿ ಬರೋ ನನಗೆ ಮೇಕಪ್ ಮಾಡೋ ಅನ್ನೋರು. ಅವ್ರದ್ದು ಏನೋ ಒಂಥರ ವೈಟ್ ಆ್ಯಂಡ್ ವೈಟು. ಆ ಚೇರಲ್ಲಿ ಯಾರೂ ಕೂರಬಾರ್ದು. ಡೈರೆಕ್ಟ್ರು ಚೇರ್ ಅಂದರೆ ಅದಕ್ಕೆ ಅಷ್ಟು ಬೆಲೆ. ಆ ಚೇರಲ್ಲಿ ಯಾರಾದರೂ ಕೂತ್ರೆ ಪ್ಯಾಕಪ್. ಅದೇ ದಿಗ್ಗಜರಲ್ಲಿ ಅದೇ ಒಂದು ಇನ್ಸಿಡೆಂಟ್ ಆಗೋಗಿತ್ತು. ಹಾಗಾಗಿ ಡಿ ಬಾಬು ಏನಂದರೆ, ಒಂದು ಸೀನು ಫಸ್ಟೇ ಅಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಅಸಿಸ್ಟೆಂಟ್ ಡೈರೆಕ್ಟ್ರು ಡಿ ಬಾಬು ಜೊತೆ ಸೋಮರಾಜು, ಸಿಂಧೆ, ನಾನು ಎಲ್ಲ ವರ್ಕ್ ಮಾಡಿದ್ವಿ. ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರು ಟೀಮ್ ಅಂದ್ರೇ ಅವ್ರಿಗೆ ತುಂಬ ಆಸೆ. ಅವ್ರ ಜೊತೆ ಕೂತ್ಕೊಬೇಕು, ಅವ್ರ ಜೊತೆ ಊಟ ಮಾಡಬೇಕು, ಅವ್ರ ಜೊತೆ ಎಲ್ಲ ಇದು ಮಾಡಬೇಕು, ಅಷ್ಟು ರೆಸ್ಪೆಕ್ಟ್ ಕೊಟ್ಟು ನನ್ನ ಟೀಮ್ ಚೆನ್ನಾಗಿದ್ದರೆ ಸಿನಿಮಾ ಚೆನ್ನಾಗಿ ಬರುತ್ತೆ ಕಣೋ ಅನ್ನೋರು ಅವರು. ಹಾಗಾಗಿ ಒಂದು ಸ್ಕ್ರಿಪ್ಟು ಮೇಕಿಂಗು ಡಿ ಬಾಬು ಹತ್ರ ಕಲಿಬೇಕಿತ್ತು ನಾವು. ಒಂದು ಸೀನು ಫಸ್ಟು ಓಪನಿಂಗು, ಒಂದು ಸೀನ್ ಬಂದರೆ ಈ ಸೀನು ಯಾವ ಲೊಕೇಶನ್ ಮಾಡ್ತೀವಿ, ಆ ಲೊಕೇಶನನ್ನು ಫಸ್ಟು ಹೇಗೆ ಎಸ್ಟಾಬ್ಲಿಷ್ ಮಾಡಬೇಕು, ಆಮೇಲೆ ಆ ಲೊಕೇಶನ್ನೊಳಗೆ ಆರ್ಟಿಸ್ಟಿಗೆ ಎಲ್ಲೆಲ್ಲಿ ಪ್ಲೇಸ್ಮೆಂಟ್ ಕೊಡಬೇಕು, ಜಾಗ್ರಫಿ, ಹಿಸ್ಟ್ರಿ ಎಲ್ಲ ಅದು. ಆಮೇಲೆ ಟ್ರಾಲಿ ಟ್ರ್ಯಾಕು ಯಾವ ಶಾಟಿಗೆ ಆಗಬೇಕು, ಯಾವ ಶಾಟಿಗೆ ಝೂಮ್ ಹಾಕಬೇಕು, ಯಾವ ಶಾಟಿಗೆ ಕ್ಲೋಸ್ ಇರಬೇಕು, ವೈಟ್ ಶಾಟ್
ಯಾವ ಥರ ಕಾಂಬಿನೇಷನ್ನು ಯಾವ ಶಾಟಿಗೆ ಯಾವ ಶಾಟಿಗೆ ಕಾಂಬಿನೇಷನ್ ಇರಬೇಕು, ಯಾವ್ಯಾವ ಆರ್ಟಿಸ್ಟ್ ಜೊತೆ ಯಾವ ಥರ ಶಾಟ್ ಇಡಬೇಕು. ಇವಾಗ ವಿಷ್ಣು ಸಾರ್ ಇದ್ದಾಗ ಕ್ಲೋಸಲ್ಲಿ ಇಟ್ಟರೆ ಸಾಕು. ಅದೇ ಒಂದು ಸ್ವಲ್ಪ ಹೊಸ ಆರ್ಟಿಸ್ಟ್ ಬಂದಾಗ ವೈಡ್ ಇಟ್ಬಿಡೋರು. ಕ್ಯಾಮ್ರಾದಲ್ಲ ಅವ್ರು ಹೇಳೋರು, ನೋಡೋ ಒಳ್ಳೆ ಆರ್ಟಿಸ್ಟ್ ಇದ್ದಾಗ ನಾನು ಆಟ ಆಡೋದು ಬೇಡ, ನಾನು ಸ್ಟಡಿ ಇಟ್ಬಿಟ್ರೆ ಅವರೇ ಆಟ ಆಡ್ತಾರೆ. ಹೊಸ ಆರ್ಟಿಸ್ಟ್ ಬಂದಾಗ ಅವ್ರಿಗೆ ಆ್ಯಕ್ಟ್ ಮಾಡೋಕ್ಕೆ ಬರೋಲ್ಲ, ನಾನು ಕ್ಯಾಮ್ರಾದಲ್ಲಿ ಆಟ ಆಡಾಕ್ಬೇಕು ಅವಾಗ ಅನ್ನೋರು. ಕ್ಯಾಮ್ರಾದಲ್ಲಿ ನಾನು ಅವಾಗ ಅದು ಭಗವಾನ್ ಸಾರು ಅದೇ ಹೇಳೋರು ಯಾವಾಗಲೂ. ದೊರೆ ಭಗವಾನು ಅವರು ಅದೇ ಹೇಳ್ತಾ ಇದ್ದಿದ್ದು. ಅವರಿಗೆ ಯಾರೋ ಒಂದ್ಸಲಿ ಕೇಳಿದ್ರಂತೆ ದೊರೆ ಭಗವಾನ್ಗೆ, ಏನು ಸರ್ ನಿಮ್ಮ ಪಿಕ್ಚರಲ್ಲಿ ಅನಂತ್ ನಾಗು ಅಲ್ಲ ನಿಮ್ಮ ಪಿಕ್ಚರಲ್ಲಿ ಎಲ್ಲರೂ ಮೇಕಿಂಗ್ ಹಂಗೆ ಹಿಂಗೆ ಟ್ರಾಲಿ ಟ್ರ್ಯಾಕ್ ಹಂಗೆ ಬರುತ್ತೆ, ಹಿಂಗೆ ಬರುತ್ತೆ, ಹಂಗೆ ಬರುತ್ತೆ, ಹಿಂಗೆ ಬರುತ್ತೆ ಅಂತ. ನಿಮ್ಮ ಪಿಕ್ಚರಲ್ಲಿ ಸಿಂಪಲ್ ಆಗಿರುತ್ತಲ್ಲ ಸರ್ ಶಾರ್ಟ್ಸ್ಗಳು ಅಂದರೆ ಯಾವ ಪಿಕ್ಚರ್ ನೋಡಿದೆ ಅಂತ ಕೇಳೋರಂತೆ. ಹೈಲೈಟ್ಸ್ ಹೋಟ್ಲಲ್ಲಿ ಹೇಳೋರು ಯಾವಾಗಲೂ. ಅವರಿಂದನೂ ನಾನು ಅವ್ರ ಜೊತೆ ವರ್ಕ್ ಮಾಡಿದ್ರೂ ಎಡಿಟಿಂಗ್ ಭಕ್ತ ಸರ್ ಇರೋದ್ರಿಂದ ಅವ್ರ ಜೊತೆನೂ ಕಲ್ತೀನಿ. ನೋಡೋ ನನ್ನ ಪಿಕ್ಚರಲ್ಲಿ ಯಾರೋ ಮಾಡ್ತಾ ಇರೋದು ಆ್ಯಕ್ಟು ಅನಂತ್ ನಾಗ್ ಜೊತೆ ಯಾರೋ ಲಕ್ಷ್ಮಿ, ಅನಂತ್ ನಾಗ್ ಲಕ್ಷ್ಮಿ ಅವರಿದ್ದಾಗ ಯಾರೋ ನೋಡ್ತಾರೆ ಜನ, ನನ್ನನ್ನು ನೋಡ್ತಾರೇನೋ, ಇಲ್ಲ ಅನಂತ್ ನಾಗ್ ಲಕ್ಷ್ಮಿ ನೋಡ್ತಾ ಇರ್ತಾರೆ ಅಷ್ಟೇ. ಅವಾಗ ನಾನು ಕ್ಲೋಸ್ ಶಾಟ್ ಇಟ್ಬಿಟ್ಟು ಅಥವಾ ವೈಟ್ ಶಾಟ್ ಅವ್ರದ್ದೇ ಇಟ್ಬಿಟ್ರೆ ಅವ್ರು ಆ್ಯಕ್ಟ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಅವಾಗ ನಾನು ಟ್ರ್ಯಾಲಿ ಮೂಮೆಂಟು ಅದೆಲ್ಲ ಯಾರೋ ನೋಡ್ತಾರೆ, ನನ್ನ ಕ್ಯಾಮ್ರಾ ಅವರು ನೋಡ್ತಾ ಇರ್ತಾರೆ ಅಷ್ಟೇ, ಅದರೊಳಗೆ ಹೊರಟೋಗಿರ್ತಾರೆ. ಅದೇ ನಾನು ಹೊಸ ಆರ್ಟಿಸ್ಟ್ ಬಂದಾಗ ನಾನು ಕ್ಯಾಮ್ರಾದಲ್ಲಿ ಆಟ ಆಡಿ ಅವನನ್ನಿಂದ ಏನು ಸತ್ಯ ನೋಡಿ ಅಣ್ಣ ಮಾತು ಅಲ್ವಾ, ಅವರಿಂದ ನಾನು ಅದನ್ನು ಕಲಿತೆ. ಅದೊಂದು ಭಕ್ತ ಸರ್ ಒಂದು ಇನ್ನೊಂದು ಇನ್ಸಿಡೆಂಟು, ಗಗನ ಅಂತನೋ ಯಾವುದೋ ಅನಂತ್ನಾಗ್ ಅವ್ರದ್ದು ಅಲ್ಲ, ಗಗನ ಕುಸುಮನೋ ಗಗನ ಅಣ್ಣ, ಅನಂತ್ನಾಗ್ ಖುಷ್ಬು. ಇದು ಅನಂತ್ನಾಗ್ ಖುಷ್ಬು ಅಲ್ಲ, ಮತ್ತೆ ಹಾಡಿತಕ್ಕೆ ಹೋಗಿಲ್ಲ. ಆದಮೇಲೆ ಇನ್ನೊಂದು ಬಂತು. ಓಕೆ, ವಿಷ್ಣು ಸಾರು ಆ್ಯಕ್ಟ್ ಮಾಡಿದ್ರು ಅದರೊಳಗೆ. ಓಕೆ, ದೊರೆ ಭಗವಾನು ನೀನು ನಕ್ಕರೆ ಹಾಲು ಸಕ್ಕರೆ. ನೀನು ನಕ್ಕರೆ ಹಾಲು ಸಕ್ಕರೆ. ಚಾಮುಂಡೇಶ್ವರಿಲಿ ಎಡಿಟಿಂಗು ಇವರೆಲ್ಲ ಔಟ್ಡೋರಲ್ಲಿ ಹೋಗಿ ವಿಷ್ಣು ಸಾರ್ದೆಲ್ಲ ಶೂಟ್ ಮಾಡ್ಕೊಂಬಂದ್ಬಿಟ್ಟಿದ್ದಾರೆ. ಶಾರ್ಟ್ಸ್ ಎಲ್ಲ ತೆಕ್ಕೊಂಬಂದಿದ್ದಾರೆ. ತೆಕ್ಕೊಂಬಂದರೆ ಎಡಿಟಿಂಗ್ ರೂಮಲ್ಲಿ ಬಂದರು, ಎಲ್ಲ ಸಾಂಗೆಲ್ಲ ನೋಡಿದ್ರು, ಭಗವಾನಿಗೆ ಕರೆದ್ರು. ಗಿರಾಕಿ ಏನೋ ತೆಕ್ಕೊಂಬಂದಿದ್ಯಾ ಅಂತ, ಒಳ್ಳೆ ಆರ್ಟಿಸ್ಟ್, ಇಂಥ ಅದ್ಭುತವಾದ ಲೊಕೇಶನ್ ಇದೆ, ಎಲ್ಲ ಚೆನ್ನಾಗಿಲ್ಲಲ್ಲೋ, ಶಾರ್ಟ್ಸ್ಗಳೇ ಚೆನ್ನಾಗಿಲ್ಲಲ್ಲೋ ಹಾಂ ಅಂತ ಹೇಳ್ಬಿಟ್ಟು ಕೊನೆಗೆಲ್ಲ ಹೋಗು, ಇವತ್ತು ನಾನು ಸಾಂಗ್ ನಂಗೆ ಇಷ್ಟ ಆಗಿಲ್ಲ, ಈ ಸಾಂಗ್ ತೋರ್ಸೋಕ್ಕಾಗಲ್ಲ ಹೋಗು ಅಂತ ಕಳಿಸ್ಬಿಟ್ಟಿದ್ದೆ. ಆವಾಗ ಎಲ್ಲ ಎನ್ ಜಿ ಶಾರ್ಟ್ಸ್ ಎಲ್ಲ ಇರುತ್ತೆ. ಎನ್ ಜಿ ಶಾರ್ಟ್ ಎಲ್ಲ ಎತ್ತಿಡೋ ಅಂದರು. ಮನೋರು ಇವರೆಲ್ಲ ಇದ್ದರು, ಎಲ್ಲ ಎನ್ ಜಿ ಶಾರ್ಟ್ಸ್ ಎಲ್ಲ ಎತ್ತಿಡ್ತಾಯಿದ್ರು. ಎಲ್ಲ ಆಯಿತು. ಅವರೇನೆಂದರೆ ಬೆಳಗ್ಗೆ 5 ಗಂಟೆಗೆ ನಾವು 6 ಗಂಟೆಗೆ ಇದಕ್ಕೆ ಬರ್ತಾಯಿದ್ವಿ ಚಾಮುಂಡೇಶ್ವರಿ ಸ್ಟುಡಿಯೋಗೆ. 6ರಿಂದ 9 ತನಕ ಯಾರನ್ನೂ ಸೇರಿಸ್ತಿರ್ಲಿಲ್ಲ, ಯಾರಿಗೂ ಅಲೋ ಇಲ್ಲ. ಅವರು ಅಷ್ಟೇ ಕೂತ್ಕೊಂಡು ಅವರು ಸಾಂಗು ಬೆಳಿಗ್ಗೆ ಎಲ್ಲ ಕಳಿಸೋರು. ಆಮೇಲೆ ರಾತ್ರಿ ಎಲ್ಲ ಹೋದ್ಮೇಲೆ ಎಲ್ಲರನ್ನೂ ಕಳಿಸ್ಬಿಟ್ಟು ರಾತ್ರಿ ಸಾಂಗು ಎಡಿಟಿಂಗ್ ಮಾಡ್ತಾ ಕೊರೋರು. ಸಾಂಗು ಫೈಟ್ ಎಲ್ಲ ಯಾರೂ ಇರಬಾರ್ದು ಅವರಿಗೆ. ಯಾವ ಮಾಸ್ಟರ್ ಎಲ್ಲ ಅಲೋ ಇಲ್ಲ ಅವಾಗ. ಫೈಟು ಸಾಂಗಿಗೆ ಯಾವ ಮಾಸ್ಟ್ರೂ ಅಲೋ ಇಲ್ಲ, ಅವರೇ ಎಲ್ಲ ಸಾಂಗ್ ಎಲ್ಲ ಏನು ಮಾಡ್ರು, ಎಲ್ಲ ಶಾರ್ಟ್ಸ್ಗಳೆಲ್ಲ ನೋಡೋದು, ತೆಗೆದ್ರು ಎಲ್ಲ ಹಾಕಿ ಆ ಸಾಂಗ್ ಕಟ್ ಮಾಡಿ 2 ದಿವಸ ಆದಮೇಲೆ ಭಗವಾನಿಗೆ ಕರೆದು ಸಾಂಗ್ ತೋರಿಸಿದ್ರು. ಸಾಂಗ್ ಅದ್ಭುತವಾಗಿ ಎಡಿಟಿಂಗ್ ಮಾಡಿದ್ರು ಆ ಸಾಂಗು. ಇವ್ರು ತೆಕ್ಕೊಂಬಂದಿದ್ದೆ ಬೇರೆ, ಎಲ್ಲ ನಾನ್ ಸಿಂಕಲ್ಲಿ ಇತ್ತಲ್ಲ, ಅದೆಲ್ಲ ಶಾರ್ಟ್ಸ್ ಎಲ್ಲ ಹಾಕಿದ್ರು. ಭಕ್ತ ಅದೆಲ್ಲ ನಾನ್ ಸಿಂಕಲ್ಲಿ ಇದ್ದಂಗಿತ್ತು. ನಿಂಗೆ ಗೊತ್ತಾಗುತ್ತಾ ಇವಾಗ ನಾನ್ ಸಿಂಕ್ ಅಂತ? ಇಲ್ಲ, ಗೊತ್ತಾಗಲ್ಲ. ನಿನಗೆ ಗೊತ್ತಾಗಿಲ್ಲ ಅಂದರೆ ಆಡಿಯನ್ಸಿಗೆ ಹೆಂಗೆ ಗೊತ್ತಾಗುತ್ತೋ? ಚೆನ್ನಾಗಿದೆಯಾ, ಸೂಪರಾಗಿದೆ ಭಕ್ತ ಅನ್ನೋರು. ಹಾಗಾಗಿ ಆ ಸಾಂಗು ತುಂಬ ಚೆನ್ನಾಗಿ, ನೀನು ನಕ್ಕರೆ ಹಾಲು ಸಕ್ಕರೆ. ಯಾವ ಸಾಂಗ್ ಏನಾರು ಗೊತ್ತಣ್ಣ? ಅದು ಯಾವುದೋ ಒಂದು ಸಾಂಗ್ ಇದೆ, ಚಿಕ್ಕಮಂಗ್ಳೂರು ಎಲ್ಲ ಔಟ್ಡೋರಲ್ಲಿ ಮಾಡ್ಕೊಂಡ್ಬಂದಿದ್ದು. ಸಾಂಗ್ ತುಂಬ ಚೆನ್ನಾಗಿ ಬಂತು. ಇವ್ರು ತೆಕ್ಕೊಂಬಂದಿದ್ದಕ್ಕೂ ಇವರು ಎಡಿಟಿಂಗ್ ಮಾಡಿದ್ದಕ್ಕೂ ಟೋಟಲಿ ಡಿಫ್ರೆನ್ಸು. ಇದು ವಿಷ್ಣು ಸಾರಿಗೆ ಗೊತ್ತಾಗೋಯ್ತು ವಿಷಯ. ಸಾಂಗು ಭಕ್ತ ಸಾರು ತುಂಬ ಚೆನ್ನಾಗಿ ಎಡಿಟಿಂಗ್ ಮಾಡಿದ್ದಾರೆ ಅಂತ. ಎಲ್ಲ ವೈಟ್ ಶಾರ್ಟ್ಸ್ಗಳು ಇಟ್ಬಿಟ್ರು. ಕ್ಲೋಸ್ ಶಾರ್ಟ್ಸ್ಗಳು ಮಾತ್ರ ವಿಷ್ಣು ಸಾರ್ದು ಅಲ್ಲಲ್ಲಿ ರಿಯಾಕ್ಷನ್, ಲೊಕೇಶನ್ ಬ್ಯೂಟಿ ಇಟ್ಬಿಟ್ರೆ ಎಲ್ಲ ಫುಲ್ಲು. ಎಲ್ಲ 2 ಫ್ರೇಮ್ ಲಾಸ್ ಮಾಡಿ ಜಂಪ್ ಮಾಡಿ ಮಾಡೋರು ಎಲ್ಲ ಇದ್ರೊಳಗೆ ಕೂತ್ಕೊಂಡು ಅದೆಲ್ಲ ಮಾಡಿ ಸಿಂಕ್ ಮಾಡ್ಕೊಂಡು ಮಾಡೋದು. ಸಾಂಗ್ ಅದ್ಭುತವಾಗಿ ಬಂತು. ನಾ ಎಡಿಟಿಂಗ್ ರೂಮಲ್ಲಿದ್ವಿ. ಯಾವುದೇ ಫೋನ್ ಬಂದರೆ ಎಡಿಟಿಂಗ್ ರೂಮಿಗೆ ನಾನು ಅಟೆಂಡ್ ಮಾಡಿಸ್ತಿದ್ದೆ. ಸಾಯಂಕಾಲ ಕರೆಕ್ಟಾಗಿ 4:15 ಇರ್ಬೋದು. ಸೀದಾ ವಿಷ್ಣು ಸರ್ ಚಾಮುಂಡೇಶ್ವರಿಗೆ ಬಂದುಬಿಟ್ರು. ಸಾರಿ, ನಾನು ನಿಮಗೆ ಡಿಸ್ಟರ್ಬ್ ಮಾಡಿದೆ, ಇನ್ನೊಂದ್ಸಲಿ ಹಂಗೆಲ್ಲ ನಿಮಗೆ ಎಡಿಟಿಂಗ್ ರೂಮಿಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಲ್ಲ, ಸಾರಿ, ಅದನ್ನು ಹೇಳೋಗೋಣ ಅಂತ ಬಂದೆ. ನನಗೆ ಎಕ್ಕಡದಲ್ಲಿ ಹೊಡೆದಂಗೆ ಆಗೋಯ್ತು. ನನಗೆ ಶಾಲ್ ಸುತ್ಕೊಂಡು ಹೊಡೆದ್ರಲ್ಲ ನನಗೆ ಅಂತ.